ನಮಸ್ತೆ, ಪುಷ್ಪ ಸಿಂಗಾಪುರ. ಡಿಯರ್ ಫ್ರೆಂಡ್ಸ್, ಇವಾಗ ತಾನೇ ಒಂದು ಮೋದಿಕೇರ್ ಲಿಕ್ವಿಡನ್ನು ಹಾಕಿ ಅವರು 1 ಇಯರ್ವರೆಗೂ ಕಂಪ್ಲೀಟಾಗಿ ಹಾಕಿ ರಿಸಲ್ಟ್ ತೊಗೊಂಡು ಆ ರೈತರು ತುಂಬ ಎಷ್ಟು ಖುಷಿಪಟ್ಟರು ಅನ್ನೋದನ್ನು ನೀವು ನೋಡ್ತಾ ಬನ್ನಿರಿ. ವೀರೇಶಣ್ಣ ಅಂತೇಳಿ, ಆಲೂರವರು. ಈಗ ಇನ್ನೊಂದು ತೋಟ ಇಲ್ಲೇ ವಿಸಿಟ್ ಮಾಡ್ತಾ ಇದ್ದೀವಿ. ಇವ್ರ ತೋಟ ಚೆನ್ನಾಗಿದೆ. ಅದ್ರ ಜೊತೆಗೆ ಇವ್ರು ನೋಡ್ರಿ ಫಿಲ್ಟ್ರು ಮಿಷಿನ್ ಹಾಕಿದ್ದಾರೆ. ಇದು 2 ದಿನಕ್ಕೊಮ್ಮೆ ಕ್ಲೀನ್ ಮಾಡ್ತಾ ಇರಬೇಕಂತೆ, ಇಲ್ಲಾಂದರೆ ಮತ್ತೆ ಕಟ್ಕೊಂಡ್ಬಿಡುತ್ತೆ, ಅದು ವೇಸ್ಟ್ ಆಗಿಬಿಡುತ್ತೆ ಮಿಷಿನ್ನು. ಹಾಗಾಗಿ ಫಿಲ್ಟ್ರ್ ನೀರನ್ನ ಬಿಡ್ತಾ ಇದ್ದಾರೆ ಡ್ರಿಪ್ ಮೂಲಕನ. ಇನ್ಲೈನ್ ಡ್ರಿಪ್ ಮಾಡಿದ್ದಾರೆ ಇವರು. ಹೇಳ್ತಾ ಇದ್ದಾರೆ ಇಲ್ಲಿ ಸರ್ಫೇಸ್ ಎಲ್ಲನೂ ತುಂಬ ಚೆನ್ನಾಗಿ ನೆನೆಯುತ್ತೆ, ಹಾಗಾಗಿ ಈ ಡ್ರಿಪ್ಪನ್ನು ಕೊಡ್ತಾ ಇದ್ದೀವಿ ಅಂತೇಳಿ. 100% ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಏನಂತಂದರೆ ಈಗ ಡ್ರಿಪ್ ಮೂಲಕ ನೀರು ಬಿಟ್ಟಿದ್ದು 1-1.5 ಅಡಿ ನೆನೆಯುತ್ತೆ ಅಷ್ಟೇ. ಆದರೆ ನಮ್ಮ ಲಿಕ್ವಿಡನ್ನು ನೀವು ಕೊಟ್ಟಿದ್ದೇ ಆದರೆ 3-4 ಅಡಿವರೆಗೂ ಅದೇ ಸ್ಪ್ರೆಡ್ ಆಗುತ್ತೆ. ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಬೇಕಾಗಲ್ಲ. ಕಡಿಮೆ ಇನ್ವೆಸ್ಟ್ಮೆಂಟಲ್ಲೇ ನೀರನ್ನು ಕಾಪಾಡ್ಕೊಳ್ಳಿಕ್ಕೆ ಅಥವಾ ತೇವಾಂಶನ ಹಿಡಿದಿಟ್ಕೊಳ್ಳಿಕ್ಕೆ ಎಲ್ಪ್ ಆಗುತ್ತೆ ಅನ್ನೋದು ನನ್ನ ಮಾತಷ್ಟೇ. ಅದೆಲ್ಲ ಹೇಳಕ್ಕೆ ಬಂದಿದ್ದು ನಾನು. ಏನಂತಂದರೆ ಅವ್ರ ತೋಟ ನೋಡಿದಾಗ ನನಗೆ ನಿಮಗೆ ತೋರಿಸ್ತಿದ್ನಿ, ಅದು ವೀಡಿಯೋದಲ್ಲಿ ನೋಡಿ ನೀವು ಎಷ್ಟು ಚೆನ್ನಾಗಿ ಗರ್ಭ ಕಟ್ಟಿತ್ತು. ಈಗ ಆಲ್ರೆಡಿ ಡಿಸೆಂಬರ್ ಮಂತ್ ಆಗಿರೋದ್ರಿಂದ ಗರ್ಭ ಆಲ್ರೆಡಿ ಶುರುವಾಗಿರಬೇಕಿತ್ತು. ಕೆಲವೊಂದು ಮರ ಮಾತ್ರ ತೋರಿಸ್ತೀನಿ ನೋಡ್ರಿ. ಈ ಮರ ಏನಿಲ್ಲ, ಗರ್ಭ ಕಟ್ಟಿಲ್ಲ. ಇಷ್ಟೊತ್ತಿಗೆ ಆಲ್ರೆಡಿ ಬರಬೇಕಿತ್ತು. ಇಷ್ಟು ದೊಡ್ಡ ಮರ, ಇಷ್ಟು ಸ್ಟ್ರೆಂತಾಗಿರೋ ಮರ ಇಳುವರಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೆಕ್ಸ್ಟು ಇನ್ನೊಂದು ಮರ ನೋಡೋಣ. ಈ ಮರ ನೋಡ್ರಿ, ಈ ಮರದಲ್ಲಿ ಗರ್ಭ ಕಟ್ಟಿದೆ. ಕಟ್ಟಿರೋದಾದ್ರೂ ಹೇಗೆ ಕಟ್ಟಿದೆ ನೋಡ್ತಾ ಹೋಗ್ರಿ, ಎಷ್ಟು ಕ್ರಾಸ್ ಆಗಿದೆ. ವೀಕ್ ಇರೋ ಮರದಲ್ಲಿ ಯಾವ ಥರ ಆಗುತ್ತೋ ಆ ಥರ ಆಗಿದೆ. ಆ್ಯಕ್ಚುಲಿ ಸ್ಟ್ರೆಂತಾಗೇ ಇದೆ ಈ ಮರ, ಆದ್ರೂ ಅಷ್ಟು ಗರ್ಭ ಕಟ್ಟಿಲ್ಲ. ಫುಲ್ಲು ಗರ್ಭ ಕಟ್ಟೋ ಒಂದು ಮೆಥಡು ಕೂಡ ನೋಡ್ತಾ ಹೋಗಿದ್ದೀರ, ಕ್ರಾಸ್ ಆಗಿದೆ. ಆ ಮರ ನೋಡ್ರಿ, ಈ ಮರ ನೋಡಿ. ಈ ರೀತಿ ಓಕೆನಾ ನಿಮಗೆ? ನಿಮ್ಮ ತೋಟದಲ್ಲೂ ಈ ಸಮಸ್ಯೆ ಇರಬಹುದಲ್ವಾ? ಡಿಯರ್ ಫ್ರೆಂಡ್ಸ್, ನೆಕ್ಸ್ಟು ಈ ಮರ ನೋಡ್ತಾ ಬನ್ನಿರಿ. ಓಕೆ, ಈ ಮರ ನೋಡಿ. ಪ್ರತಿಯೊಂದು ಮರದಲ್ಲೂ ನಾನು ತೋರಿಸ್ತಾ ಇದ್ದೀನಿ. ಅವ್ರ ತೋಟದಲ್ಲೂ ನಾನು ನಿಮಗೆ ತೋರಿಸ್ದೆ ಎಷ್ಟು ಚೆನ್ನಾಗಿ ಗರ್ಭ ಕಟ್ಟಿದೆ ಅಂತೇಳಿ. ಯಾಕೆ ಇದನ್ನು ನಾವು ಕೇರ್ ಮಾಡ್ತಾ ಇಲ್ಲ? ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ? ಯಾಕೆ ನಾವು ಮರಗಳಿಗೆ ಎಕ್ಸ್ಟ್ರಾ ಕೊಟ್ಟರೆ ಅಲ್ವಾ ಎಕ್ಸ್ಟ್ರಾ ಇಳುವರಿ ತೊಗೊಳಕ್ಕಾಗೋದು? ನಾವು ಕೊಡೋದು ನಿಮಗೆ ಸೆಕೆಂಡರಿ ನ್ಯೂಟ್ರಿಯೆಂಟು ಮತ್ತು ಪ್ರೈಮರಿ ನ್ಯೂಟ್ರಿಯೆಂಟ್ನ ನಾವು ಕೊಡ್ತೀವಿ. ಆದರೆ ಏನು ಕೊಡ್ತೀವಿ? ಬಿಸ್ನೆಸ್ ಓರಿಯೆಂಟೆಡಲ್ಲೇ ನೋಡ್ತಿದ್ದೀರ ಬಿಟ್ಟರೆ ನಿಮ್ಮ ತೋಟದಲ್ಲಿ ಇಳುವರಿನ ಜಾಸ್ತಿ ಮಾಡ್ಕೋಬೇಕು ಅಂತೇಳಿ ಯಾಕೆ ನೋಡಬಾರ್ದು ಅನ್ನೋದು ನನ್ನ ಮಾತು. ಖಂಡಿತವಾಗ್ಲೂ ಈ ಒಂದು ಮೈಕ್ರೋ ನ್ಯೂಟ್ರಿಯೆಂಟನ್ನು ನೀವು ಕೊಟ್ಟಿದ್ದೇ ಆದರೆ ಕಂಪ್ಲೀಟಾಗಿ ಇಳುವರಿ ಬರುತ್ತೆ. ನಾನು ಹೇಳ್ತಾ ಇಲ್ಲ, ಅದನ್ನು ರೈತರು ಹೇಳ್ತಾ ಇದ್ದಾರೆ. ಹಂಗಂತೇಳಿ ಯಾರ್ಯಾರ ಹತ್ರನೂ ಸಿಗುತ್ತೆ ಲಿಕ್ವಿಡ್ ಅಂತೇಳಿ ತೊಗೊಳೋದು ಅಲ್ಲ. ಅಡಿಕೆ ಮರದ ಬಗ್ಗೆ ಸ್ಟಡಿ ಮಾಡಿದಾರಾ ಅಥವಾ ಎಕ್ಸ್ಪರ್ಟ್ ಇದ್ದಾರಾ? ನಿಜವಾಗ್ಲೂ ನಮ್ಮ ಭೂಮಿನ ಉಳಿಸ್ಕೊಳ್ಳೋದಕ್ಕೆ ಎಫರ್ಟ್ ಆಗ್ತಾ ಇದ್ದಾರಾ? ಮತ್ತು ರೈತರಿಗೆ ಸರ್ವಿಸ್ ಓರಿಯೆಂಟೆಡ್ ಕೊಡ್ತಾ ಇದ್ದಾರಾ? ಇದನ್ನೆಲ್ಲವನ್ನು ನೋಡಿ ನೀವು ಯೂಸ್ ಮಾಡ್ಕೊಳ್ಳಿ. ಎಲ್ಲರ ಹತ್ರನೂ ತೊಗೊಳ್ರಿ ಅಂತ ನಾನು ಹೇಳಲ್ಲ ಡಿಯರ್ ಫ್ರೆಂಡ್ಸ್. ನಮ್ಮ ರೈತ ಬಾಂಧವರು ಒಂದು ಎಚ್ಚೆತ್ಕೋಬೇಕಾಗಿರೋದೇನಂತಂದರೆ, ಏನು ಸಾವಯವ ಕೃಷಿನಲ್ಲೇ ನಾವು ಜಾಸ್ತಿ ಇಳುವರಿನ ತೊಗೋಬೇಕಂತ. ನಾನು ಕೇವಲ ಫೇಸ್ ವ್ಯಾಲ್ಯೂಗೋಸ್ಕರ ಸ್ವಲ್ಪ ಮಾಡಿಕೊಂಡು ಅಂದರೆ ಮೀಡಿಯಾದಲ್ಲಿ ಬಿಡೋದಕ್ಕೆ ತುಂಬ ಜನ ರೆಡಿ ಇದ್ದಾರೆ. ಏನು ಅವ್ರದ್ದು 10 ಎಕರೆ ತೋಟ ಇದೆ ಅಂತಂದರೆ ಬರೀ ಅರ್ಧ ಎಕರೆ ಮಾತ್ರ ಸಾವಯವ ಕೃಷಿ ಮಾಡಿ ಅದನ್ನು ಮೀಡಿಯಾಕ್ಕೆ ಬಿಡೋಕ್ಕೆ ತುಂಬ ಜನ ರೈತರಿದ್ದಾರೆ. ಆದರೆ ನಾನು ನಿಮಗೆ ಹೇಳ್ತಾ ಇರೋದು, ಕಂಪ್ಲೀಟ್ ತೋಟನ ಸಾವಯವ ಕೃಷಿ ಮಾಡ್ತೀರಾ, ನಾವು ಅದ್ರ ಕಡೆನೇ ಜಾಸ್ತಿ ಒತ್ತು ಕೊಡ್ತಾ ಇರೋದು. ನೀವು ಮಾಡೋದೇ ಆದರೆ ನಮ್ಮ ಸಲಹೆ ಖಂಡಿತ ಇರುತ್ತೆ. ಆದರೆ 2 ವರ್ಷ ನಾವು ಹೇಳ್ದಂಗೆ ಕೇಳಿ, 2 ವರ್ಷ ನಾವು ಹೇಳ್ದಂಗೆ 100% ನೀವು ಕೇಳಿದ್ದೆ ಆದರೆ ಖಂಡಿತವಾಗ್ಲೂ ಬೆಸ್ಟ್ ಇಳುವರಿ ತೊಗೊಳ್ತೀರಾ. ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ನೆಕ್ಸ್ಟು ನಮ್ಮ ಮಕ್ಕಳಿಗೆ, ಮರಿ ಮಕ್ಕಳಿಗೆ ಭೂಮಿನ ಬಿಟ್ಟು ಹೋಗ್ತೀವಲ್ಲ, ಆ ಭೂಮಿನಲ್ಲಿ ಅವರು ಫಲವತ್ತಾಗಿರೋ ಬೆಳೆನ ಬೆಳ್ಕೊಂಡು ಉತ್ಕೃಷ್ಟವಾಗಿರೋ ಇಳುವರಿನ ತೊಗೋಬೇಕು. ಆ ರೀತಿ ನಾವು ಭೂಮಿನ ಬಿಟ್ಟು ಹೋಗಬೇಕಾಗಿದೆ. ಈಗಲೇ ಇಷ್ಟೊಂದು ಗೊಬ್ಬರ ಹಾಕ್ಕೊಂಡು ಮಣ್ಣನ್ನು ಕಂಪ್ಲೀಟಾಗಿ ಹಾಳು ಮಾಡಿಕೊಂಡು ನಮಗೆ ಬಿಟ್ಟೋಗೋ ಅಧಿಕಾರ ಯಾರಿಗೂ ಇಲ್ಲ, ಮತ್ತು ಮಣ್ಣನ್ನು ಹಾಳು ಮಾಡೋ ಅಧಿಕಾರನೂ ನಮಗಿಲ್ಲ. ಅದೆಲ್ಲದಕ್ಕೂ ನಿಮ್ಮ ತೋಟ ವಿಸಿಟ್ ಮಾಡಿ, ನಿಮ್ಮ ತೋಟದಲ್ಲಿ ಏನಿದೆ ಪ್ರಾಬ್ಲಮ್ಮು ಅದನ್ನು ನೋಡಿಕೊಂಡು ಕೊಡೋದು ವೆರಿ ಇಂಪಾರ್ಟೆಂಟು. ಜಸ್ಟ್ ಓನ್ಲಿ ಮೀಡಿಯಾದಲ್ಲಿ ನೋಡ್ಕೊಂಡ ತಕ್ಷಣ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತೇಳಿ ತಂದು ಹಾಕೋದಲ್ಲ, ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋದಲ್ಲ. ಸಾಕಷ್ಟು ಕಂಪನಿಯವ್ರು ಬರ್ತಾರೆ, ಕಂಪನಿ ಓರಿಯೆಂಟೆಡ್ ಏನು ಮಾಡಿಬಿಡ್ತೀರಾ, ಕಂಪನಿನ ಹೈಲೈಟ್ ಮಾಡ್ತಾರೆ ಅಂದ್ಕೊಂಡು ನೀವು ತೊಗೊಂಡ್ಬಿಡ್ತೀರಾ. ಅದೆಲ್ಲ ನನಗೆ ಮುಖ್ಯ. ನಿಮ್ಮ ತೋಟದಲ್ಲಿ ಏನು ಸಮಸ್ಯೆ ಇದೆ, ಆ ಸಮಸ್ಯೆಗೆ ಸೂಕ್ತ ಪರಿಹಾರ ಅದನ್ನೇ ಯಾಕೆ ಹಾಕಬೇಕು? ನೀವು ಪ್ರಶ್ನೆ ಮಾಡ್ಬೋದು ರೈತರೆ, ನೀವು ಖಂಡಿತವಾಗ್ಲೂ ಪ್ರಶ್ನೆ ಮಾಡಿರಿ. ಯಾಕೆ ಇದನ್ನೇ ಕೊಡಬೇಕು? ನಮ್ಮ ಭೂಮಿಗೆ ಸೆಟ್ ಆಗುತ್ತಾ, ಅಥವಾ ನಮ್ಮ ಗಿಡಕ್ಕೆ ಈಗ ಬಂದಿರೋ ಪ್ರಾಬ್ಲಮ್ಮು ಇದು ಕ್ಲಿಯರ್ ಆಗುತ್ತಾ? ನೀವು ಖಂಡಿತ ಕೇಳಿ. ಅದಕ್ಕೆ ಏನು ಬೇಕು, ಅದರಲ್ಲಿ ಏನಿದೆ ಅದನ್ನು ತಿಳ್ಕೊಂಡು ನಿಮಗೆ ಬೇಕಾಗಿರೋದನ್ನು ನೀವೇ ಆಯ್ಕೆ ಮಾಡ್ಕೋಬೇಕು. ಸಲಹೆ ಕೊಡೋದು
ಮಾಡ್ಕೊಳ್ಳೋದಕ್ಕೆ ತುಂಬ ಜನ ಇದ್ದಾರೆ. ಆದರೆ ಆಯ್ಕೆ ನಮ್ಮದೇ ಆಗಿರೋದ್ರಿಂದನ ಚೂಸನ್ನು ನಾವು ಕರೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನೀವು ಚೂಸ್ ಮಾಡ್ಕೊಳ್ಳಿ, ಆಯ್ಕೆ ಮಾಡ್ಕೊಳ್ಳಿ, ನಿಮ್ಮ ತೋಟದಲ್ಲಿ ಇಳುವರಿನ ಜಾಸ್ತಿ ಮಾಡ್ಕೊಳ್ಳಿ. ಈಗ ಗರ್ಭ ಕಟ್ಟೋ ಟೈಮು, ಕೆಲವೊಬ್ರದ್ದು ತೋಟ ನಾನು ತೋರಿಸ್ತಾನೆ ಇರ್ತೀನಿ ನಿಮಗೆ. ನೋಡಿರಿ, ಏನೂ ಗರ್ಭ ಕಟ್ಟಿಲ್ಲ, ಇವಾಗ ಕಟ್ಟದೆ ಇನ್ಯಾವಾಗ ಇದು ಪ್ರೋಸೆಸ್ ಆಗೋದು, ಯಾವಾಗ ಮತ್ತು ಇಳುವರಿ ಹೆಂಗೆ ಜಾಸ್ತಿ ಆಗುತ್ತೆ, ನಮಗೆ ನೆಕ್ಸ್ಟ್ ಇಯರ್ ಇಳುವರಿ ಹೆಂಗೆ ಕೊಡುತ್ತೆ, ಇದನ್ನು ನಮಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಸೊ ಇಲ್ಲಿಗೆ ಈ ಮಾಹಿತಿನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗ್ತೀನಿ ನಿಮಗೆ. ಸೊ ಥ್ಯಾಂಕ್ ಯು.